ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಬದಲಾವಣೆ ಜಗದ ನಿಯಮ ನಿಜ, ಆದ್ರೆ ಬದಲಾವಣೆಗೆ ಇದು ಸೂಕ್ತ ಸಮಯ ಅಂತ ಅನ್ಸತ್ತಾ? ವಿಜೇಂದ್ರ ಅವ್ರ ವಿಚಾರಕ್ಕೆ ಬಂದ್ರೆ 3 ವರ್ಷ ಅಧಿಕಾರಾವಧಿ, 1 ವರ್ಷ ಮುಗ್ದಿದೆ, ಇನ್ನೂ 2 ವರ್ಷ ಇದೆ. ಈ ಸಮಯದಲ್ಲಿ ಹೈಕಮಾಂಡ್ ಇಂಥದ್ದೊಂದು ರಿಸ್ಕ್ ತೆಗೆದುಕೊಳ್ಳುತ್ತಾ? ಯಾವ ಸಂದರ್ಭದಲ್ಲಿ ವಿಜೇಂದ್ರ ಪಟ್ಟದಲ್ಲಿ ಕೂತ್ರು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಶ್ವೇತಾ, ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಎದುರಿಸಲಾಯಿತು. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲನ್ನು ಕಾಣಿತು. ನಂತರದಲ್ಲಿ ಕಟೀಲ್ ಅವರು ಅಂದರೆ ಆರಂಭದಲ್ಲಿ ನಮಗಿರುವ ಮಾಹಿತಿಯ ಪ್ರಕಾರ ರಾಜೀನಾಮೆಯನ್ನು ಕೊಟ್ಟಿದ್ದರು. ಆದರೆ ಆ ರಾಜೀನಾಮೆಯನ್ನು ಹೈಕಮಾಂಡ್ ತಾನು ಸೂಚನೆ ಕೊಡುವ ತನಕ ನೀವು ಯಾವುದೇ ಕಾರಣಕ್ಕೂ ಕೊಡಬೇಡಿ ಹೇಳುವಂಥ ಮಾತನ್ನು ಹೇಳಿದ್ದ ಕಾರಣಕ್ಕೆ ಕಟೀಲ್ ಅವರು ಮುಂದುವರೆದರು. ಕಟೀಲ್ ಅವರ ಅವಧಿಯ ನಂತರವೂ ಕೂಡ 6 ತಿಂಗಳ ಕಾಲ ಬಿಜೆಪಿಯಲ್ಲಿ ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಎನ್ನುವಂಥ ಚರ್ಚೆ ಬಹಳ ಜೋರಾಗಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ವಿಜೇಂದ್ರ ಅವರನ್ನು ಹೈಕಮಾಂಡ್ ಅಧ್ಯಕ್ಷರನ್ನಾಗಿ ನೇಮಿಸಲ್ಪಟ್ಟಿದ್ದು. ಆದರೆ ಈ ಶಬ್ದವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಚುನಾವಣೆಯ ಮೂಲಕ ರಾಜ್ಯಾಧ್ಯಕ್ಷರಾಗಿದ್ದಲ್ಲ ವಿಜೇಂದ್ರ ಅವರು, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೈಕಮಾಂಡ್ ಅವರ ಹೆಸರನ್ನು ಸೂಚಿಸಿತು, ಅವರನ್ನು ನೇಮಿಸಿದೆ. ಈಗ ಪಾರ್ಟಿಯ ಸಂವಿಧಾನದ ಪ್ರಕಾರ ರಾಷ್ಟ್ರದಲ್ಲಿ ಹೇಗೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಗೆ ಒಂದು ಟೈಮ್ ಫಿಕ್ಸ್ ಆಗ್ತಾ ಇದೆ, ಅವರು ಬದಲಾವಣೆ ಆಗ್ತಾ ಇದ್ದಾರೆ JP ನಡ್ಡಾ ಅವರು. ಅದಕ್ಕೂ ಪೂರ್ವದಲ್ಲಿ ಈಗ ಮಂಡಲ ಅಧ್ಯಕ್ಷ ಇರಬಹುದು, ಬೂತ್ ಅಧ್ಯಕ್ಷ ಇರಬಹುದು, ಮಂಡಲ ಅಧ್ಯಕ್ಷ ಇರಬಹುದು, ಜಿಲ್ಲಾಧ್ಯಕ್ಷ, ನಂತರದಲ್ಲಿ ರಾಜ್ಯಾಧ್ಯಕ್ಷರಿಗಾಗಿ ಚುನಾವಣೆ ನಡೀತದೆ. ಈಗ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಮಂಡಲ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಅವರ ಪ್ರಕ್ರಿಯೆ ಹೇಗೆ ಅಂದರೆ, ಶ್ವೇತಾ, ಬೂತ್ ಅಧ್ಯಕ್ಷರು ಮಂಡಲ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ, ಮಂಡಲ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ, ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಈಗ ಜಿಲ್ಲಾಧ್ಯಕ್ಷರ ವಿಚಾರ ಪ್ರಮುಖವಾಗಿ ಯಾಕೆ ಪ್ರಸ್ತುತ ಅಂತ ಹೇಳಿದರೆ, ವಿಜೇಂದ್ರ ಅವರು ಚುನಾವಣೆಯ ಮೂಲಕ ಅಥವಾ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ, ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಹೇಳುವಂಥದ್ದು ಇನ್ನೂ ಕೂಡ ಪ್ರಶ್ನೆ. ಪ್ರಮುಖವಾಗಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ಸಮಾಧಾನವನ್ನು ಮಾಡಿ ಯಾರು ಸ್ಪರ್ಧೆಯನ್ನು ಮಾಡಬೇಡಿ ಹೇಳುವಂಥ ಸೂಚನೆಯ ಮೇರೆಗೆ ಅವಿರೋಧವಾಗಿ ಆಯ್ಕೆಯೂ ಕೂಡ ಆಗಬಹುದು. ಅಥವಾ ಯತ್ನಾಳ್ ಬಣದಲ್ಲಿ ಪ್ರಮುಖವಾಗಿ ಯತ್ನಾಳ್ ಅವರೇ ಸ್ಪರ್ಧೆಗೆ ಇಳಿದರೆ ಅವರನ್ನು ನಾನು ಸ್ಪರ್ಧೆ ಮಾಡೇ ತೀರ್ತೀನಿ ಹೇಳುವಂಥ ತನ್ನ ಮಾತಿಗೆ ಬದ್ಧವಾಗಿ ನಿಂತ್ಕೊಂಡ್ರೆ ಬಹುಶಃ ಆಗ ಚುನಾವಣೆ ಆಗಬಹುದು. ಆ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಮತವನ್ನು ಹಾಕಬೇಕಾಗತ್ತೆ. ಬಿಜೆಪಿ ಸಂಘಟನಾ ದೃಷ್ಟಿಯಿಂದ 39 ಜಿಲ್ಲೆಯನ್ನು ಮಾಡ್ಕೊಂಡಿದೆ. 39 ಜಿಲ್ಲಾಧ್ಯಕ್ಷರುಗಳು ತಮ್ಮ ಗೌಪ್ಯ ಮತದಾನದ ಮೂಲಕ ಅಧ್ಯಕ್ಷ ಯಾರು ಹೇಳುವುದನ್ನ ನೇಮಕ ಮಾಡಬೇಕಾಗ್ತದೆ. ಈಗ ಇದು ಬಿಜೆಪಿ ಒಂದು ಪ್ರಕ್ರಿಯೆ ಇದೆ. ಹೆಸರಿಗೆ ಚುನಾವಣೆ ಅಂತ ಕರೆದ್ರು ಪಕ್ಷದ ವರಿಷ್ಠರು ಸೂಚಿಸುವಂತಹ ವ್ಯಕ್ತಿಯನ್ನೇ ಅಧ್ಯಕ್ಷ ಪಟ್ಟಕ್ಕೆ ಕೂರಿಸುವಂತಹ ಪದ್ಧತಿ. ಇಲ್ಲಿ ವಿಜೇಂದ್ರ ಮುಂದುವರೆಸಿದ್ರೆ ಯತ್ನಾಳಕ್ಕೆ ಸಿಟ್ಟು, ಒಂದ್ ವೇಳೆ ಯತ್ನಾಳಕ್ಕೆ ಪಟ್ಟ ಕಟ್ಟಿದ್ರೆ ವಿಜೇಂದ್ರಕ್ಕೆ ಸಿಟ್ಟು, ಇಬ್ಬರನ್ನ ಪಕ್ಕಕ್ಕಿಟ್ಟು 3ನೇವರಿಗೆ ಪಟ್ಟ ಕಟ್ಟುವಂತ ಚಾನ್ಸಸ್ ಏನಾದ್ರೂ ಇದೆಯಾ ಅಂತ ಹೆಸರುಗಳೇನಾದ್ರೂ ಇದೆಯಾ? ಅಸಾಧ್ಯತೆಗಳು ಈ ಕ್ಷಣಕ್ಕೆ ತೀರಾ ಕಡಿಮೆ ಅಂತ ಅನಿಸ್ತಾ ಇದೆ. ಯತ್ನಾಳ್ ಅವರು ವಕ್ಫ್ ವಿಚಾರದ ಹೋರಾಟವನ್ನು ಮಾಡಿದಾಗ ತಟಸ್ಥ ಬಣದ ಪ್ರಮುಖ ನಾಯಕರೆನಿಸಿಕೊಂಡಂಥವರು, ಅದು ಅಶೋಕ್ ಇರಬಹುದು, ಬೊಮ್ಮಾಯಿ ಅವರು ಇರಬಹುದು, ಗೋವಿಂದ ಕಾರಜೋಳ ಇರಬಹುದು, ಎಲ್ಲರೂ ಕೂಡ ಆ ಒಂದು ಹೋರಾಟವನ್ನು ಸಮರ್ಥನೆಯನ್ನು ಮಾಡಿಕೊಂಡ್ರು ಮತ್ತು ವಕ್ಫ್ ವಿರೋಧದ ಹೋರಾಟದಲ್ಲಿ ಅವರು ತಪ್ಪೇನಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದರು. ಅದಾದ ಬಳಿಕ ಕಳೆದ 1 ವಾರಗಳ ಹಿಂದೆ ಶ್ವೇತಾ, ಬೆಂಗಳೂರಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಅಶೋಕ್, ಬೊಮ್ಮಾಯಿ, ಸುಧೀರ್ ಕುಮಾರ್, CC ಪಾಟೀಲ್ ಸೇರಿದಂತೆ ಕೆಲವು ಪ್ರಮುಖರು ಸಭೆಯನ್ನು ಮಾಡಿದ್ರು. ಅದು ಕೂಡ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಈಗ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ, ನಾನು ಸ್ಪರ್ಧೆಯನ್ನು ಮಾಡ್ತೇನೆ, ನಮ್ಮ ಟೀಮಲ್ಲಿ ಯಾರಾದರೂ ಸ್ಪರ್ಧೆ ಮಾಡ್ತಾರೆ, ನಾನೇ ಮಾಡ್ತೀನಿ, ಇನ್ಯಾರು ಮಾಡ್ತಾರೋ ಗೊತ್ತಿಲ್ಲ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಮೂಲಗಳ ಮಾಹಿತಿಯ ಪ್ರಕಾರ ಯತ್ನಾಳ್ ಅವರೇ ಸ್ಪರ್ಧೆಯನ್ನು ಮಾಡೋದಕ್ಕೆ ಚರ್ಚೆ ಆಗಿದೆ ಎನ್ನುವಂಥದ್ದು ಈಗಿರುವಂಥ ಮಾಹಿತಿ. ಪ್ರಮುಖವಾಗಿ ಈಗ ಯತ್ನಾಳ್ ಅವರ ಟೀಮ್ ಮಾತ್ರ ಈ ನಿರ್ಣಯವನ್ನು ಕೈಗೊಂಡಿದೆಯೋ ಅಥವಾ ತಟಸ್ಥ ಬಣ ಅಂತೇಳಿ ನಾವೇನು ಹೆಸರನ್ನು ಇಟ್ಟಿದ್ದೀವಿ ಅಥವಾ ನಾವು ಆ ರೀತಿ ಅವ್ರನ್ನ ಕರಿತೀವಿ, ಆ ಬಣದವರು ಕೂಡ ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಪ್ರಶ್ನೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ, ಮೈಸೂರಲ್ಲಿ ಮೊನ್ನೆ ಬೈಟನ್ನು ಕೊಟ್ಟರು, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಅಧಿಕಾರಕ್ಕೆ ತರ್ತೇನೆ ಹೇಳುವುದರ ಅರ್ಥ ಮುಂದಿನ ಚುನಾವಣೆಯನ್ನು 2028ರ ವಿಧಾನಸಭಾ ಚುನಾವಣೆಯನ್ನು ಕೂಡ ನಾನು ತನ್ನ ನೇತೃತ್ವದಲ್ಲೇ ಹೋಗ್ತವೆ ಹೇಳುವಂಥ ಸೂಚ್ಯವಾಗಿ ಹೇಳಿದರು. ಅದಾದ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಮಾತನಾಡಿದರು, ನಮ್ಮ ಅಜೆಂಡಾವೇ ವಿಜೇಂದ್ರ ಅವರನ್ನು ಕೆಳಗಿಳಿಸೋದು ಅನ್ನುವಂಥದ್ದು. ವಕ್ಫ್ ವಿರುದ್ಧದ ಹೋರಾಟವನ್ನು ಪ್ರತ್ಯೇಕವಾಗಿ ಮಾಡ್ತಿರುವುದರ ಅರ್ಥ ವಿಜೇಂದ್ರ ಅವರ ಜೊತೆ ಕೆಲಸವನ್ನು ನಾವು ಮಾಡೋದಕ್ಕೆ ಸಿದ್ಧ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಈಗ ಅದರ ಮುಂದುವರೆದು ಬಹಳ ಓಪನ್ ಆಗಿ ಮಾಧ್ಯಮಗಳಿಗೆ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ನಾವು ವಿಜೇಂದ್ರ ಅವರನ್ನು ಕೆಳಗಿಳಿಸುವುದೇ ನಮ್ಮ ಒಂದು ಉದ್ದೇಶ ಆಗಿದೆ, ಅವ್ರು ನಾವು ಕೆಳಗಿಳಿಸ್ತೇ ಹೇಳುವಂಥದ್ದು. ಆದ್ರೆ ಈಗ ಹೈಕಮಾಂಡ್ ಯಾವ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ? ಈ ಹಿಂದೆ ಶ್ವೇತಾ, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಅದೇ ರೀತಿ ಈಶ್ವರಪ್ಪನವರು, ಹೀಗೆ ಹಿರಿಯ ನಾಯಕರುಗಳಿದ್ದ ಸಂದರ್ಭದಲ್ಲಿ ಈ ರೀತಿಯ ಪ್ರಕ್ರಿಯೆಗಳಾದಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಚುನಾವಣೆ ಆಗದ ರೀತಿಯಲ್ಲಿ ನಡ್ಕೊಂಡಿತ್ತು. ಈಗ ಅದಕ್ಕೆ ಹೈಕಮಾಂಡ್ ಬ್ರೇಕ್ ಆಗತ್ತಾ ಅಥವಾ ಯತ್ನಾಳ್ ಹೇಳದಂತೆ ಸ್ಪರ್ಧೆಯನ್ನು ಮಾಡಿ ಮೊದಲ ಬಾರಿಗೆ ಚುನಾವಣೆ ಆಗತ್ತಾ ಎನ್ನುವಂಥದ್ದು ಕುತೂಹಲ ಸಹಜವಾಗಿದೆ. ಥ್ಯಾಂಕ್ ಯು ರವಿ ಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.